ನವೀನ್ ಕುಮಾರ್ ಮಾಲೂರು ಸಾಮಾಜಿಕ ಕಾರ್ಯಕರ್ತ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಂದರೆ ಟೇಕಲ್ ಹೋಬಳಿಯ ಒಂದು ಗಣಿ ಮಾಫಿಯಾ ಇವತ್ತು ಕೆರೆಗಳು ಗೋಮಾಳಗಳು ಯಾವುದೇ ಒಂದು ಉಳಿಗಾಲವೇ ಇಲ್ಲದೆ ಜೀವಂತ ಕೆರೆಗಳನ್ನು ಮುಚ್ಚಿ ಇವತ್ತು ರಸ್ತೆಗಳು ನಿರ್ಮಾಣ ಮಾಡ್ತಿದ್ದಾರೆ. ಮುಂದೆ ಜಿಲ್ಲಾಧಿಕಾರಿ ಆದೇಶ ಆಗಿ ಅದೇ ಕೆರೆಯಲ್ಲಿ ರಸ್ತೆ ನಿರ್ಮಾಣ ಮಾಡೋಕ್ಕೆ ಹೊರಟಾಗ ಜಿಲ್ಲಾಧಿಕಾರಿ ಆದೇಶ ಆಗಿ ತಡೆಯಾಜ್ಞೆ ಆಗಿರೋ ರಸ್ತೆಯಲ್ಲೇ ಈಗ ಮತ್ತೆ ರಸ್ತೆ ನಿರ್ಮಾಣ ಮಾಡಿ ಒಂದು ರಿಪಬ್ಲಿಕ್ ಆಫ್ ಟೇಕಲ್ ಹೋಬಳಿ ಗಣಿ ಮಾಫಿಯಾ ಈ ಥರ ಇದಾಗ್ಬಿಟ್ಟಿದೆ. ಈಗ ಶಾಸಕರ ಬೆಂಬಲಿಗರು ಒಬ್ಬ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯರ ಪತಿ ಯಾವ ರೀತಿ ದೌರ್ಜನ್ಯ ದಬ್ಬಾಳಿಕೆ ಅಂತ ಹೇಳಿದ್ರೆ 50 ಅಡಿ ನೈಸ್ ರಸ್ತೆ ನಿರ್ಮಾಣ ಮಾಡಿದ್ದಾನೆ. ಜೀವಂತ ಇದು ನೋಡಿ, ನೀವು ನಿಮ್ಮ ಪತ್ರಿಕೆ ಇದುಗಳಲ್ಲೇ ಎಲ್ಲ ಬಂದಿದೆ. ಇದು 100 ಕೋಟಿ ರಾಯಲ್ಟಿಗಳು ಕಟ್ಟಿದಿರೋ ಹಗರಣ, ಕೋಟ್ಯಾಂತರ ರೂಪಾಯಿ ಹಗರಣ. ಯಾವುದೇ ಜಿಲ್ಲಾಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಆ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವುದೇ ರೀತಿಯ ಒಂದು ದೌರ್ಜನ್ಯಗಳು ಮಾಡಿಕೊಂಡು ಯಾರನ್ನು ಕ್ವಶನ್ ಮಾಡಿದ್ರೆ ಪೊಲೀಸ್ ಫೋರ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಇದಾಗ್ಬಿಟ್ಟು ಒಂದು ರಿಪಬ್ಲಿಕ್ ಆಫ್ ಟೇಕಲ್ ಹೋಬಳಿ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬೆಂಗಳೂರಿಂದ ಬಳ್ಳಾರಿವರೆಗೂ ಗಣಿ ಮಾಫಿಯರ ವಿರುದ್ಧ ಪಾದಯಾತ್ರೆ ಮಾಡಿದರು. ಆದರೆ ಇದೇ ಮಾಲೂರು ತಾಲೂಕು ಇದೇ ಟೇಕಲ್ ಹೋಬಳಿಯಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತ. ಆದರೆ ಈಗ ಸಂಸದರು ಅಷ್ಟೇ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದಾರೆ. ಬಂದು ಸುಮ್ಮನೆ ಏನೋ 4 ಮಾತು ಹೇಳ್ತಾರೆ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ. ಎಲ್ಲ ಮಾಫಿಯಾ ನಡೀತಾನೆ ಇದೆ. ಕೆರೆಗಳು ಮುಚ್ತಾನೆ ಇದ್ದಾರೆ, ಎಲ್ಲ ಗೋಮಾಳಗಳು ಮುಚ್ತಾ ಇದ್ದಾರೆ, ಬೋರ್ ಬ್ಲಾಸ್ಟಿಂಗ್ಗಳು ಇಕ್ತಾ ಇದ್ದಾರೆ. ಅದು ಅಂತರ್ಜಲ ವ್ಯವಸ್ಥೆನೇ ಹಾಳಾಗ್ತಿದೆ. ಆ ರೇಂಜ್ ಬ್ಲಾಸ್ಟಿಂಗ್ ಇಕ್ತಾ ಇದ್ದಾರೆ. ಪರಿಸರ ವ್ಯವಸ್ಥೆನ ಹಾಳು ಮಾಡ್ತಾರೆ. ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮೊನ್ನೆ ಕೆರೆ ಮುಚ್ಚಿರುವಂಥ ಈ ವೆಂಕಟೇಶ್ ಗೌಡನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ನಾನು ಮನವಿ ಮಾಡ್ತೇನೆ. ಈ ಅಕ್ರಮ ವರ್ಷಕ್ಕೆ 300ರಿಂದ 400 ಕೋಟಿ ರಾಯಲ್ಟಿ ಹಗರಣ ನಡೀತಾ ಇದೆ. ಇದ್ರ ವಿರುದ್ಧ ತನಿಖೆ ಆಗಬೇಕು. ಇದನ್ನು ನಾಳೆ ನಾನು ಕೂಡ ಇಡಿಗೆ ಕಂಪ್ಲೇಂಟ್ ಕೊಡ್ತೇನೆ. ಈ ಅಕ್ರಮಗಳೆಲ್ಲ ನಿಲ್ಲಬೇಕಂತ ಈ ಮುಖಾಂತರ ಮನವಿ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಗೆ ದೂರು ಕೊಟ್ಟರೆ ಕೂಡ ಇದು MLA ಕೈ ಹಾಕಿದ್ದಾರೆ, MP ಕೈ ಹಾಕಿದ್ದಾರೆ, ಇನ್ನೊಬ್ರು ಕೈ ಹಾಕಿದ್ದಾರೆ, ಅವ್ರು ಕೈ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಕ್ರಮ ಇರೋಲ್ಲ. ನಾವು ಕೊಡೋ ಅರ್ಜಿನ ಎತ್ತಿ ಬುಟ್ಟೆಯಲ್ಲಿ ಹಾಕ್ತಾರೆ. ಮನೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಇವತ್ತು ಯಾವುದೇ ಕಾನೂನು ಅಲ್ಲಿ ವರ್ಕೇ ಆಗ್ತಾ ಇಲ್ಲ. ಒಂಥರ ಸಂವಿಧಾನಕ್ಕನ್ನ ಇವರೆಲ್ಲ ದೊಡ್ಡವರು. ಆ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ಟೇಕಲ್ ಹೋಬಳಿಯಲ್ಲಿ. ತಕ್ಷಣ ಇವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಮನವಿ ಮಾಡ್ತೀನಿ. ದಾಖಲೆ ಇದೆ, ನೀವೇ ನ್ಯೂಸ್ ಮಾಡಿದ್ದೀರಾ. ತಿರ್ಗಾ ಮತ್ತೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ಅನುಮತಿ ಪಡೆದಿರುವುದಿಲ್ಲ. ಅವರೇ ದಾಖಲೆ ಕೊಟ್ಟಿದ್ದಾರೆ RTIಯಲ್ಲಿ ಯಾವುದೇ. ಮತ್ತೆ ನೀವೇ ಏಪ್ರಿಲ್ 14ನೇ ತಾರೀಕು ಕೆರೆಯಲ್ಲಿ ಇದು ಬಿಟ್ಟು ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದು ಕೊಟ್ಟಿದ್ದಾರೆ. ಅದು ಕೂಡ ಯಾವುದೇ ಅನುಮತಿ ಪಡೆದಿರೋದಿಲ್ಲ. ಈಗ ಯಾರು ನಮ್ಮನ್ನು ಇದು ಮಾಡೋದು ಏನು ಅಂತ ಒಂದು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಇದ್ರ ವಿರುದ್ಧ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ಈ ಮುಖಾಂತರ ಮನವಿ ಮಾಡ್ತೀನಿ.